ಮಾತಾಡು ಅಂದರೆ ಬೆಳಬೆಳೆನೇ ಜಗಳ ಮಾಡ್ತಾಳೆ. ಆಮೇಲೆ ರೆಡ್ ಚಿಲ್ಲಿ ಒಂಚೂರು ಹಾಕಿ ಆಡಿ ಆಡಿ ನಾನು ನೋಡ್ತೀನಿ ಅಷ್ಟೇ. ಎಷ್ಟೊಂದು ಕತ್ಲೆ ಅಬ್ಬಾ. ಓ ನೈಟ್ ವಿಷನ್ ಇದು ತಾನೇ. ಸಾಕು ಇದು ತೋಟದ ಮನೆ ತರ ಗೈಸ್. ತೋಟದ ಮನೆ ತರನಾ? ತೋಟದ ಮನೆನೇನೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಹಬ್ಬದ ದಿನ ರೆಡಿಯಾಗಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ, ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾನು ಲೇಟ್ ಆಗೋದು ಗೈಸ್, ಫುಲ್ ಲೇಟ್ ಆಗೋಯ್ತು. ಅದಕ್ಕೆ ಇವರು ಫುಲ್ ಮಾಡ್ಕೊಂಡು ಕೂತ್ಕೊಂಡು ಸೊ ಹಾಗಾಗಿ ಇವಾಗ ರೆಡಿಯಾಗಿ ಹೋಗಿದ್ದೀವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಫುಲ್ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಹೆಣ್ಮಕ್ಳು ಗೊತ್ತಲ್ಲ, ಅಪ್ರೂಪಕ್ಕೆ ಸೀರೆ ಉಡ್ಕೊಂಡ್ರೆ ಇನ್ನೇನಾಗತ್ತೆ. ನನಗೆ ಕರೆಕ್ಟಾಗಿ ಸೀರೆನ ಉಡ್ಕೊಳಕ್ ಬರಲ್ಲ. ಸೊ ಹಾಗಾಗಿ ಲೇಟ್ ಆಯಿತು. ಇವಾಗ ಹೊರಟಿದ್ದೀವಿ. ಇವಾಗ ಹೋಗ್ತಾ ಹೊಂದಿವಿ. ಹೂವು ಎಲ್ಲ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಫಸ್ಟ್ ಟಿಫನ್ ಮಾಡಬಾರ್ದು, ಎಳ್ಳು ಬೆಲ್ಲ ತಿಂದು ಆಮೇಲೆ ಟಿಫನ್ ಮಾಡಬೇಕು. ಇವಳು ಫಸ್ಟ್ ದೋಸೆ. ನಂಗೆ ಹೊಟ್ಟೆ ಹಸಿತಾ ಇತ್ತು. ಡವ್ ಮಾಡೋನು ಚೆನ್ನಾಗಿ ಮಾಡ್ತಾಳೆ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಏನ್ ತಿನ್ಬಾರ್ದ? ಹೊಟ್ಟೆ ಹಸುವಾದ್ರೆ ತಿನ್ನು. ಸ್ನಾನ ಮಾಡ್ಕೊಂಬಂದಲ್ಲ, ಫುಲ್ ಹಸುವಾಗ್ತಾ ಇತ್ತು, ಅದಕ್ಕೆ ತಿಂದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂದ್ರೆ ಬೆಳಬೆಳೆನೇ ಜಗಳ ಮಾಡ್ತಾಳೆ. ಅಲ್ಲ ರೆಡಿ ಆಗಕ್ಕೆ ಬಿಡಲ್ಲ, ಇನ್ನೇನು ಮತ್ತೆ ಮುಖ ಮಾಡ್ಕೊಂಡಿದ್ಬಿಟ್ರೆ. ಅಪ್ರೂಪಕ್ಕೆ ಸೀರೆ ಉಡ್ಕೊಳ್ಳೋರು ಕಷ್ಟ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪ್ಯಾಂಟ್ ಶರ್ಟ್ ಹಾಕೊಂಡು ಅಷ್ಟು ಈಸಿ ಎಲ್ಲ ಸೀರೆ ಉಡ್ಕೊಳ್ಳೋದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಮಾಡ್ಬೇಕು ಬೇಗ. ಎಷ್ಟು ಉಡ್ಸಿದ್ರು ಅವ್ರಿಗೆ ಬೈಕೊಂಡು. ನಮಗೆ ಅಂದ್ರೆ ಉಡ್ಕೊಂಡು ಅಭ್ಯಾಸ ಇಲ್ಲ ಕಣೋ. ಅಮ್ಮಂದಿರ್ಗೆ ಅಂದ್ರೆ ಉಡ್ಕೊಂಡು ತುಂಬಾ ವರ್ಷದಿಂದ ಅಭ್ಯಾಸ ಇರುತ್ತೆ ತಾನೆ. ನಮ್ಮ ಅಮ್ಮ ಯಾವಾಗ ಉಡಿಸ್ತಾ ಇದ್ರು ಹಂಗೇನೆ, ಕರೆಕ್ಟಾಗಿ ಉಡ್ಸಲ್ಲ. ನೀನು ಉಡ್ಸಕ್ಕಾಗಲ್ಲ ಬಿಡು, ಯಾರು ಉಳಿದ್ರು ಅದು ಬೇರೆ ಪ್ರಶ್ನೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾನು ಶೂಟ್ಗೆ ಹೋಗ್ಬೇಕಾದ್ರೆ ಮೇಕಪ್ ಆರ್ಟಿಸ್ಟ್ಗಳು ಉಡಿಸ್ತಾ ಇರ್ಲಿಲ್ವಾ ಚೆನ್ನಾಗಿ? ಅದೇ ಫುಲ್ ಟ್ರೆಂಡ್ ಆಗಿರೋರು ಉಡಿಸ್ಬೇಕಷ್ಟೇ. ಕಲ್ತ್ಕೊಂತೀನಿ. ನೆಕ್ಸ್ಟ್ ಟೈಮಿಂದ ನಾನೇ ಉಡ್ಕೊಳ್ಳೋದು ಕಲಿತೀನಿ. ಈಗಲಿಂದಾನೇ ಕಲಿ, ನೆಕ್ಸ್ಟ್ ಟೈಮ್ ಇಂದ ಅಲ್ಲ. ಐ ಮೀನ್ ನೆಕ್ಸ್ಟ್ ಟೈಮ್ ಸೀರೆ ಉಡ್ಕೊಳ್ಳೋ ಅಷ್ಟ್ರಲ್ಲಿ ನಾನೇ ಉಡ್ಕೊಳ್ಳೋದು ಕಲ್ತಿರ್ತೀನಿ ಅಂತ. ನಾನು ನೋಡ್ತೀನಿ. ಗೌರಿ ಹಬ್ಬಕ್ಕ ಅಸಲು 25 kg ಆಯ್ತಿದೆ. ಇನ್ನ ಏನು ಇನ್ನೂ 4-5 ತಿಂಗಳು ಅಲ್ವಾ? ನೋಡಿ ನಾನು ಸೀರೆ ಉಟ್ಕೊಂಡ್ರೆ ಎಷ್ಟು ದೊಡ್ಡ ಥರ ಕಾಣಿಸ್ತೀನಿ, ಮ್ಯಾರಿಡ್ ಥರ ಕಾಣಿಸ್ತೀನಿ ಸೀರೆ ಉಟ್ಕೊಂಡ್ರೆ. ಇಲ್ಲ ಅಂದರೆ ನಂದಲ್ಲ ಇದು ಇಲ್ಲಿ. ಏನಾರಿ ಬಡಿಕ್ಲಿರುತ್ತೆ, ಬೇಜಾರಾಗುತ್ತೆ. ಅಯ್ಯೋ ಗಟ್ಟ ಅಯ್ಯೋ, ನಾನು ಬರೀ 2 ಬೀಳ್ತಾವಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿ ಹೊಡಿತಾರೆ. ಹೊಡ್ರಿ ನೋಡೋಣ. ಇಲ್ಲಿ ಅಯ್ಯೋ ನನ್ನನ್ನು ಮಾತ್ರ ಬಿಡಲ್ಲ. ಇಯರಿಂಗ್ ಬಿಚ್ಚಿಟ್ಬಿಟ್ಟಿದ್ದೀನಿ. ಹಾಂ ಹೇಳಪ್ಪ, ಏನು ಹೇಳ್ತಿದ್ದಾರ? ಯಾಕಂದರೆ ಬೆಳಿಗ್ಗೆ ಟಿಫನ್ಗೆ ಬಿರಿಯಾನಿ, ಅದಕ್ಕೇ ಬೇಗ ಹೋಗಿ ಬೇಗ ತಂದುಬಿಡ್ಬೇಕು. ಸಂಜೆ ಬೆಂಗಳೂರಿಗೆ ಹೋಗ್ಬೇಕು ನಾವು, ಅದಕ್ಕೆ ಬೆಳಿಗ್ಗೆ ಟಿಫನ್ ಬಿರಿಯಾನಿ ಮಾಡಿ ತಿನ್ಕೊಂಡು ಎಲ್ಲರೂ ಮಾಡಿ. ಅಪ್ಪ ಅದು ಈ ಚಳಿಲಿ ಎದ್ದೇಳೋದು ಅಂದರೆ ನನಗೆ ಬೆಳಗ್ಗೆ ಆಗೋಯ್ತು. ಅಮ್ಮ ಎಷ್ಟು ಗಂಟೆಗೆ ಇದ್ರುಪ್ತಿದ್ದು, ಕರ ರುಬ್ತಿದ್ದು? ಹಂಗಾರೆ ನಾವು ಆ್ಯಕ್ಚುಲ್ ಆಗಿ ಎದ್ದಿರೋದು 4:15ಗೆನೆ. ಅದು ಖಾರ ರುಬ್ತಿದ್ದಲ್ಲ, ಇದು ಗ್ರೈಂಡರ್ಗೆ ಹಾಕಿದ್ದು ಬೆಣ್ಣೆ ಮಾಡ್ತಾರಲ್ಲ ಅದು. ಮೊಜ್ಜಿಗೆ ಮೊಸರು ಕಡಿತಿದ್ದು ಕರೆಂಟಲ್ಲಿ. ಹೌದಾ?
ಎದ್ದು ಇವಾಗ ಹೋಯ್ತಾ ಇದೀವಿ. ಎಷ್ಟೊಂದು ಕತ್ಲೆ ಅಬ್ಬಾ. ಓ ನೈಟ್ ವಿಷನ್ ಇದು ತಾನೇ. ಇವಾಗ ರಿಯಾಲಿಟಿ ಶೋಸ್ ಅಲ್ಲೆಲ್ಲ ತೋರಿಸ್ತಾರಲ್ಲ ನೈಟ್ ವಿಷನ್. ಇಷ್ಟು ಕತ್ಲೆ ನಾವು ತರಕ್ ಹೋಯ್ತಾ ಇದೀವಲ್ಲ. ಇದು ನಮ್ಮೂರ ರೋಡು. ಫುಲ್ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಏರಿಯಾ. ಯಾರಾದ್ರೂ ಧೈರ್ಯ ಮಾಡ್ತೀರಾ ಈ ರೋಡಲ್ಲಿ ಬರಕ್ಕೆ? ರಾತ್ರಿ ಹೊತ್ತು ಬರಕ್ ಭಯ ಆಗುತ್ತಲ್ವಾ ಕಂದ ಈ ರೋಡಲ್ಲಿ? ನಾನು ಎಷ್ಟೊತ್ತು ಬೇಕಾದ್ರೆ ಓಡಾಡ್ತೀನಿ. ನೀವು ಓಡಾಡ್ತೀರಾ ಆದ್ರೂ ಸ್ವಲ್ಪ ಭಯ ಆಗತ್ತೆ ತಾನೇ. ಇನ್ನೇನು ಒಬ್ರು. ಇನ್ನ ಇವಾಗ ಆಲ್ರೆಡಿ 5:15 ಒಬ್ರು ಓಡಾಡ್ತಾ ಇಲ್ಲ. ಇನ್ನೇನ್ ಮತ್ತೆ ರೋಡ್ ನೋಡಕ್ಕೆ ಭಯ ಆಗ್ತಿರೋದು. ನೀಟಾಗಿ ಜೈ 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 ಜೈ. ಎತ್ಕೋ ಆಂಜನೇಯ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಯ್ತವನೆ. ಅದು ಫುಲ್ಲು ಬಿರಿಯಾನಿಗೆ. ನಾನು ಗೊತ್ತು ಕಣಮ್ಮ, ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಇದು ಬಿರಿಯಾನಿಗೆ ತಾನೆ ಕಂದ, ಇದು ಚಾಟ್ಸು. ಇವೆಲ್ಲ ತೆಗ್ದಾಕ್ಬಿಡುವ ಬಿರಿಯಾನಿಗೆ ಬೇಡದಲ್ವ. ಇನ್ನೇನು ಹಾಕ್ಸಿಲ್ಲ ಅದ್ರಲ್ಲಿ, ಬರೀ ಕಾಲಷ್ಟೇ ಇರೋದು. ಲಿವರ್ ಎಲ್ಲ ಇದ್ರಲ್ಲೇ ಇವೆ. ಲೆಗ್ ಪೀಸ್ ಆಯ್ತಾ ಅದ್ರಲ್ಲಿ. ಅದೇ ಕಬಾಬ್ ಗಂಗ್ರೆ. ಇದು ಕಬಾಬು. ಕಾಲಿರವೆಲ್ಲ ಕಬಾಬ್ ಹಾಕ್ಬಿಡಿ. ಬರೀ ಪೀಸ್ ಇರೋದು ಮಾತ್ರ ಇದಕ್ಕೆ. ಇದೇ ಅದಕ್ಕೆ. ಅದು ಕಬಾಬ್ ಇರ್ಬೇಕು. ಇದು ರೈಸ್ಗೆ ಬರೀ ಮಾಂಸ ಇರೋದು. ಸಾಂಬಾರುಗೆಲ್ಲ ಬಿರಿಯಾನಿಗಿದು. ಇದು ಬಿರಿಯಾನಿ. ಇದು ಅದು ಚಾಪ್ಸ್ಗೆ. ಚಾಪ್ಸು. ಬಿರಿಯಾನಿಗೆ ಇದು. ಇದು ಕಬಾಬು. ಇದು ಅದು ಸಾಂಬಾರ್ಗೆ. ಓಕೆ. ಇದು ಫುಲ್ ಪೀಸ್ ಇರೋದೆಲ್ಲ ಇದು ಬಿರಿಯಾನಿಗೆ. ಇದು ಇಷ್ಟುನು ಇದರಲ್ಲಿ ಯಾವ ಕಾಲು ಇಲ್ಲ, ಲಿವರ್ ಏನೂ ಇಲ್ಲ. ಅಯ್ಯೋ ಸೊಪ್ಪು ತೊಳೆಯೋದು ನಿನ್ ಕೈ ಬಿಡ್ತಾ ಇದ್ದೀನಿ. ಪುಡಿಸೋನು ಇಲ್ಲಿ. ನಾವು ಕಬಾಬ್ ರೆಡಿ ಮಾಡೋದಾ? ಕಟ್ ಮಾಡಿ ಕಬಾಬ್ ಮಾಡುವ ವಿಧಾನ. ಮೊದಲು ಎಳ್ಕೋಬೇಕು. ಮೊದಲು ಇವತ್ತು ಸ್ಟ್ಯಾಂಡ್ ತಗೊಂಬರ್ಬೇಕಾಯ್ತು. ನೆಕ್ಸ್ಟು ಆಯಿತು. ಆದರೂ ಕೈ ಮಾಡಿಬಿಟ್ರಲ್ಲ ನೀವು. ಸರಿ, ಇದು ಧನಿಯಾ ಪುಡಿ, ಕೊರಿಯಂಡರ್ ಪೌಡರ್, ಆಮೇಲೆ ರೆಡ್ ಚಿಲ್ಲಿ ಒಂಚೂರು ಹಾಕಿ. ಖಾರ ಖಾರವಾಗಿರಬೇಕು. ಸಾಕ ಒಂದು ಪ್ಯಾಕೆಟು? ಸಾಕು ಬಿಡಿ. ಸಾಕು, ಒಂದು ಪ್ಯಾಕೆಟ್ ಸಾಕು. ಆಮೇಲೆ ಖಾರ ಬೇಕು ಅಂದರೆ ಹಾಕೊಂಡ್ರೆ ಆಯ್ತದೆ. ಖಾರ ಗಿರ ಆಗ್ಬಿಟ್ರೆ. ಮೇಡಮ್ ಕರ್ಬೇವಿನ ಸೊಪ್ಪು ಕೊಡ್ತೀರಾ ಒಂಚೂರ? ಅಯ್ಯೋ ಕುಯ್ಕೊಂಡು ಸಾಲ್ಗೆದೆ ಕರ್ಬೇವಿನ ಸೊಪ್ಪು ಅದು ಹಚ್ಚಿಗೆ ತಗೊಂಡು ಹೋಗು. ಅದೇ ಮರನೇ ಇದೆ. ಅಯ್ಯೋ ಎಸೋದಿ ಚಾಲ್ಗಿರಂತೆ ಕುಯ್ಕಪ್ಪ ಸಾಕು. ಬೇಕು ಜಗಗಳು ಜಾಕ್ಯಾಗಿರಬೇಕು ಕಾಕ ಬುದ್ಧಿ. ಚಾಳಗಿರೋದು ಮುರ್ಕ ಬರ್ಲ. ಕಾರ್ನ್ಫ್ಲೋರ್
ಚಾಳಗೆ ಬಂದ್ ಮಗದೆ ಇದು ತೆಗಿಯಪ್ಪ ಅಮ್ಮ. ಅಷ್ಟಕ್ಕಿಷ್ಟು ಮಸಾಲೆ ಸಾಲುತ್ತಾ? ಕಾರ್ನ್ಫ್ಲವರ್ ಆ್ಯಡ್ ಸಣ್ಣಗೆ ಕುದಿದ್ರೆ ಚೆನ್ನಾಗಿರ್ತದೆ. ಚಿಕ್ಕಗೆ ಐತೆ ಸಣ್ಣ ಮೊಟ್ಟೆ ಸರು ಸರ್. ಯಾಕೆ ಸರ್ ಏನಾಯ್ತು? ಮೊಟ್ಟೆ ಹೇಳಿ ಸಾಕು. ನಾಟಿ ಮೊಟ್ಟೆ ಏನು ಗಟ್ಟಿಯವು ನೋಡಿಲಿ ಹೊಡಿತಾನೆ ಇಲ್ಲ ಇವು. ನಾಟಿ ಮೊಟ್ಟೆನಾ? ಮತ್ತೆ ಎತ್ಕೊಂಡು ಹೋಗ್ಬೋದು ತಾನೆ. ಹುಡ್ಕೋ ಬೇಡ. ಇಲ್ಲಿ ನಾಟಿ ಮೊಟ್ಟೆ ಕಂಡ್ರು, ನಾಟಿ ಮೊಟ್ಟೆ ಹಂಗೆ ಹೊಡೆದು ಹಂಗೆ ಕುಡ್ದು ಬಿಡ್ತೀನಿ ನಾನು. ಎಷ್ಟಪ್ಪ ಇರ್ತಾವ ನಾನು ನಾಟಿ ಸಣ್ಣಗೆ ತಾನು ಬಾಯಿಗೆ ಬೇಡ. ಕಿಕ್ಕಿಬಿಟ್ಟಿ ಆಮೇಲೆ ಇನ್ನೂ ನಂಗೆ ಕುಡ್ದು ಅಭ್ಯಾಸ ಐತ್ ಕಣವ. ಕುಡಿತಿದ್ದ ನೀನು? ಡೈಲಿ ಕುಡಿವೆ. ಓ ಮಿಕ್ಸಿ ಹಾಕ್ಬಿಟ್ರು. ಕರ್ಬೇವಿನ ಸೊಪ್ಪು ಹಾಕು. ಕಟ್ ಮಾಡಿ ಹಾಕ್ಬೇಕು ತಾನೆ. ಕಟ್ ಮಾಡಂಗಿಲ್ಲ ಒಪ್ಪ ಇದೆ. ಹಂಗೆ ಉದ್ರುಬಿಟ್ಟು ಹಾಕಿ ಸಾಕು. ಅಷ್ಟೊಂದು ಹಾಕ್ಬಿಡ. ಅಷ್ಟೊಂದು ಹಾಕೋದಿಲ್ಲ ಅದಕ್ಕೆ ತೋರ್ ಹಾಕು. ಫಸ್ಟ್ ಲೆಗ್ ಪೀಸ್ ಅಂತ ಹಾಕೋ. ಅವ್ರಿಗೆ ಮಾಡಕ್ ಗೊತ್ತು, ಸುಮ್ಕಿರಿ ಮಾಡ್ತಾರೆ. ಸಾಕು. ಯಮ್ ಯಮ್ ಕಬಾಬ್. ಜ್ಯೂಸಿ ಜ್ಯೂಸಿ ಥರ ಕಾಣಿಸ್ತಿದೆ ಇದು. ಒಂದು ತಿಂದು ನೋಡಿ ಇವಾಗ ಟೇಸ್ಟಾ ಸುಡ್ತೈತೆ. ಬೇರೆ ಪೀಸ್ ತಗೋ, ಕ್ರಂಚಿ ಅಮ್ಮ. ಇದು ಕ್ರಂಚಿನೇ ಇರೋದು. ಇಲ್ಲಿ ಅದು ಸ್ಕಿನ್ನದು ತಿನ್ನಿ. ನೀನು ತಿನ್ನೊಂದಿದು ತಿನ್ನಿ. ಅಯ್ಯೋ ಗಮ್ ಅಂತಿದೆ. ಮಸಾಲೆನ ಹಾಕಿ ಆಡ್ಸಿದ್ನಿ. ಕುಟ್ಟಿ ಬಿರಿಯಾನಿ ಕೌಡ್ ಆಡ್ಸಕಲ್ಲ, ಎಲ್ಲ ಹುದ್ದು ಸಾಕದ್ರಿ. ನಂಗೆ ಸ್ವಲ್ಪ ಹಾಕಿ ಅದರಲ್ಲಿ ಸ್ವಲ್ಪ ತಗೋತೀನಿ, ಆಮೇಲೆ ಬರ್ತೀನಿ. ಸಾಕು 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 ಸಾಕು. ಆಮೇಲೆ ಹಾಕಿಸ್ಕೊತೀನಿ ನಾನು, ಸಾಕು. ಖುಷಿ ಗೊಜ್ಜೆ ಹಂಗಾಗದೆ ನೋಡು. ಪೀಸ್ ಆಗಿದೆ. ಸಾಕು 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 ಸಾಕು. ಗೊಜ್ಜಾಕನ ಇಲ್ಲ ಇಲ್ಲ ಸಾಕು ಸಾಕು. ಪೀಸ್ ಬೇಡ. ಒಂದು ಪೀಸ್ ತಗೋ. ನಾನು ಅದರಲ್ಲೇ ಒಂದು ತಿಂತೀನಿ, ಅವ್ರು ತಿನ್ನೋ ಹೆಂಗಿರುವೆ. ಬರೀ ಗೊಜ್ಜಾಗ ಗೊಜ್ಜೆ ಹಂಗಾಗದು ನೋಡಪ್ಪ. ಸಾಕು. ಹಿಂಗೆ ಹೆಸರು ಗೊಜ್ಜು. ಆ ಪೀಸ್ ತರ್ತೀನಿ. ಬೇಡ. ಬೆಳಗ್ಗೆ ಟಿಫನ್ನು ಬಿರಿಯಾನಿ, ಲೆಗ್ ಪೀಸು, ಯಾರು ಕಳಿಸ್ತಾಗಿ ಚಿಕನ್ ಚಾಪ್ಸು. ಯೂಟ್ಯೂಬ್ಗೆ ಪ್ರಮೀಳ್ ಕಳಿಸ್ಬೇಡ, ಈಗ ತರ ಕಳಿಸ್ತಾ ಇದ್ದೀನಿ. ಸಾಕು, ಅದೊಂದೇ ಸಾಕು ನನಗೆ. ನನಗೊಂದೊಂದೇ ಸಾಕು ಅನ್ನೋದು. ಹಾಂ, ಆಮೇಲೆ ತಿಂತೀವಿ ಬೇಕಾರೆ. ಇವನ್ನ ಸುಮ್ಮನೆ ಅವನ ಹೆಸರು ನೀನು ಪಡಿಕೊಂಡು ಕೇಳುವ ಮಲ್ಕೊಂಡಿದ್ದೀನಿ. ಇನ್ನು ಚೌಕ ಬರೋ ಕಂಟಿನ್ಯೂ ಮಾಡ್ತಾರೆ. ನಾವು ಮಾತ್ರ ತಂಪಾಗಿ ಚಾಪೇಸ್ಕೊಂಡು ಮಲ್ಕೊಂಬಿಟ್ಟಿದ್ದೀವಿ.